ದೇಶ ಚೀನಾ ತರಿಸೋದು ಅವಾಗ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಹಾಕೊಳ್ಳೋದು ಹಂಚಿಬಿಡೋದು ಇಂಥ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ದೀವಿ ಇವತ್ತು. ಯಾಕಂದರೆ ಇದ್ದ ಒಂದು 30-32 PSUಗಳನ್ನ ಪ್ರೈವೇಟ್ದವ್ರಿಗೆ ಕೊಟ್ಟಿವಿ, ಅವರ ನಡೆಸ್ತಾ ಇದ್ದಾರೆ ಇಲ್ಲಂತಲ್ಲ. ಆದರೆ ಎಲ್ಲ PSUಗಳಿಂದ ದುಡಿತಾರೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಒಂದು 10-12 ಲಕ್ಷ ಜನ ದುಡಿತಾರೆ. ನಾವು 142 ಕೋಟಿ 45 ಕೋಟಿ ಆಗಿವಿ. ಅದಕ್ಕೆ ಬರೀ 2-2.5 ಲಕ್ಷ ಎದಕ್ಕೆ ಬರ್ತದ, ಎಲ್ಲಿ ಹತ್ತದ, ಎಲ್ಲ ನೆಲೆಯಲ್ಲಿವೆ. ನಾವು ನೀವು ಚಿಂತನೆ ಮಾಡ್ಕೊಳ್ಳೋದು ಭಾಳ ಜನಗಳದಾವ. ಅದಕ್ಕೆ ಈ 1% ಅವರಿಗೆ ಒಳ ಮೀಸಲಾತಿ ನಮ್ಮ ಈ ಒಂದು ಅಲದಾಡೋ ಜನ ಊರಿಂದ ಊರಿಗೆ ಅಲದಾಡುವಂಥ ಅಲೆಮಾರಿಗಳಿಗೆ ಕೊಡಬೇಕಾಗಿದ್ದು ನಮ್ಮದೆಲ್ಲ ಕರ್ತವ್ಯ ಇರೋದು. ಆದ್ಯ ಒಂದು ಏನಪ್ಪ ಅಂತಂದ್ರೆ ವಿಚಾರವನ್ನು ಹೋಗೋದು. ಆ ದಿಶೆಯಲ್ಲಿ ನಮ್ಮ ಪ್ರಭು ರಾಮಚಂದ್ರಪ್ಪ ಆಯಿತು, ಇನ್ನುಳಿದ ವಿಚಾರವಾದಿಗಳಾಯಿತು ಹೇಳಿದ್ರಲ್ಲಿ ಅರ್ಥದ. ಇನ್ನು ಅವ್ರನ್ನೂ ಹುಡುಕಾಡಿ ಅವ್ರಿಗೂ 1% ಕೊಟ್ಟರೆ ಇದು ಪರ್ಫೆಕ್ಟ್ ಆಗ್ತದೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಯಾಕಂದರೆ ಈಗ 6 ಕೊಟ್ಟಿದ್ರಿ ಹಿಂದುಳಿದವ್ರಿಗೆ, ಅದರಲ್ಲೂ ಎಡಗೈ ಮತ್ತು ಬಲಗೈದವ್ರಿಗೆ. ಇನ್ನು ಉಳಿದು ಇವ್ರೊಳಗಿಂದ ಒಬ್ಬರು ಅವ್ರು ಕೇಳಿಕಂದ್ರೆ 59 ಸೂಕ್ಷ್ಮ ಜಾತಿಗಳಿದ್ದಾವೆ. ಅದನ್ನು ಮಾಡಿದರೆ ಮ್ಯಾಕ್ಸಿಮಮ್ ಒಳ್ಳೇದಾಗ್ಬೋದು ಅಂತ ಒಂದು ತರ್ಕ. ನಿಮಗೆ ಅನ್ನಿಸ್ತದ್ರಿ ಇದು ಇವ್ರು ಹೇಳುವಂಥದ್ದು ಮಾಡೋದು ಸರಿ ಅನ್ನಿಸ್ತದನ, 1% ಕೊಡೋದು ಸರಿನಾ? ಇದೆಲ್ಲ ನಿಮಗೆ ಏನು ಅನ್ನಿಸ್ತದ? ಈ ನಮ್ಮ ಬಾಕ್ಸ್ ಬರ್ತಿರೋ ಸರಿ ಜೊತೆ ನಿಮ್ಮ ಅಭಿಪ್ರಾಯ ಹೇಳ್ತಾಯಿರ್ರಿ, ಚಿಂತನೆ ಮಾಡ್ತಾಯಿರ್ರಿ, ಮಾತಾಡ್ತಾಯಿರ್ರಿ. ಜೊತೆ ನಮಗೆ ತಪ್ಪುಗಳನ್ನು ನೀವು ತಿಂತಾ ಹೋಗ್ರಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಸಹಾಯ ಸಹಕಾರ ನಮಗಿರಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲೇ ಕೈ ಮುಗಿದು ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗಳಲ್ಲಿ ವಂದನೆಗಳು.